ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಬೆಳ್ಳೂರು ಕ್ರಾಸಲ್ಲಿರೋ ಆದಿಚುಂಚನಗಿರಿ ಹಾಸ್ಪಿಟಲ್ಗೆ ಹೋಗ್ತಾ ಇದ್ದೀವಿ. ಕಾರಣ ಏನಪ್ಪ ಅಂತಂದರೆ ನಮ್ಮ ಮನೆ ಫ್ರೆಂಡು ಆನಂದಣ್ಣ ಅಂತಿದ್ದಾರೆ. ಅವ್ರ ಮಿಸ್ಸಸ್ಸಿಗೆ ಡೆಲಿವರಿ ಆಗಿದೆ, ಹಾಗಾಗಿ ಪಾಪು ನೋಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ. ಈಗ ಒಂದು 15 ಡೇಸ್ ಹೋದರೆ ನಾನು ಈ ಹಾಸ್ಪಿಟಲ್ಗೆ ಬಂದು ಕಂಪ್ಲೀಟಾಗಿ 3 ವರ್ಷ ಕಂಪ್ಲೀಟ್ ಆಗುತ್ತೆ. ಹೇಗಪ್ಪ ಅಂದರೆ ಈಗ 15 ಡೇಸಿಗೆ ನನ್ನ ಮಗಳು ಬರ್ತಡೇ ಬರುತ್ತೆ. ಕರೆಕ್ಟಾಗಿ 3 ವರ್ಷದ ಹಿಂದೆ ನನ್ನ ಮಗಳನ್ನ ಡೆಲಿವರಿ ಆಗಿದ್ದು ಇದೇ ಹಾಸ್ಪಿಟಲಲ್ಲಿ. ಮಗನೂ ಇದೇ ಹಾಸ್ಪಿಟಲಲ್ಲಿ ಡೆಲಿವರಿ ಆಗಿದ್ದು. ಅವನು ತುಂಬ ಗ್ಯಾಪ್ ಒಂದು 5 ವರ್ಷ ಆದಮೇಲೆ ಮಗಳು ಹುಟ್ಟಿದ್ರಿಂದ ಈ ಹಾಸ್ಪಿಟ್ಲಿಗೆ ಬಂದು ಇತ್ತೀಚೆಗೆ ಅಂದರೆ 3 ವರ್ಷ ಆಯಿತು. ಆಗಾಗ ಮಕ್ಳಿಗೆ ಹುಷಾರಿಲ್ಲ ಅಂದರೆ ನಾವು ತೋರ್ಸೋದಕ್ಕೆ ಇಲ್ಲೇ ಬರೋದು. ಮಕ್ಕಳನ್ನೆಲ್ಲ ತುಂಬ ಚೆನ್ನಾಗಿ ನೋಡ್ತಾರೆ ಡಾಕ್ಟ್ರು. ಇದೇ ನೋಡಿ ಹಾಸ್ಪಿಟಲ್. ಇದು ಈಗ ಇಲ್ಲಿ ಸ್ಟಾಪ್ ಮಾಡ್ತೀವಲ್ಲ, ಇದೇ ಹೆರಿಗೆ ವಾರ್ಡು. ಈಗ 3 ವರ್ಷದಿಂದ ಈ ಹಾಸ್ಪಿಟಲ್ ತುಂಬ ದೊಡ್ಡದಾಗಿದೆ. ಮಗ ಹುಟ್ಟಿದಾಗ ಈ ಕಡೆ ಬಿಲ್ಡಿಂಗ್ಗಳೆಲ್ಲ ಇರಲಿಲ್ಲ. ಈಗ 3 ವರ್ಷದಿಂದ ಅಷ್ಟೇ ಹೆರಿಗೆ ವಾರ್ಡ್ ಈ ಕಡೆ, ಮುಂದೆ ಇನ್ನೊಂದು ಬಿಲ್ಡಿಂಗು ಆ ಥರ ಎಲ್ಲ ಆಗಿರೋದು. ಮಗ ಹುಟ್ಟಿದಾಗ ಇದು ದೊಡ್ಡದೇ ಹಾಸ್ಪಿಟಲ್, ಆದರೆ 2 ಬಿಲ್ಡಿಂಗ್ ಮಾತ್ರ ಇತ್ತು. ಇವಾಗ ಮುಂದೆ ಇನ್ನೊಂದು ಎಕ್ಸ್ಟ್ರಾ ಬಿಲ್ಡಿಂಗ್ ಆಗಿದೆ. ಆದರೆ ಹೊಸ್ದಾಗಿ ಬರೋರಿಗೆ ಈ ಹಾಸ್ಪಿಟ್ಲಿಗೆ ಎಲ್ಲಿ ಹೋಗಬೇಕು, ಯಾರಿಗೆ ತೋರಿಸ್ಬೇಕು ಅಂತ ತುಂಬ ಕನ್ಫ್ಯೂಸ್ ಆಗುತ್ತೆ. ಗೊತ್ತಾಗಲಿಲ್ಲ ಅಂದರೆ ಹೆಲ್ಪ್ ಮಾಡೋದಕ್ಕೆ ಅಲ್ಲಿ ಕೂತ್ಕೊಂಡಿರ್ತಾರೆ, ಅವ್ರನ್ನ ಕೇಳಿದ್ರೆ ತೋರಿಸ್ತಾರೆ. ಆದರೆ ಫಸ್ಟ್ ಟೈಮು ಹೋಗಿ ಬರೋದಕ್ಕೆ ಇದೇ ದಾರಿಲಿ ಬಂದ್ವಾ ಆ ಥರ ಎಲ್ಲ ಕನ್ಫ್ಯೂಸ್ ಆಗೇ ಆಗುತ್ತೆ. ಇಲ್ಲಿದ್ದಾರಲ್ಲ ಇವರೇ ನೋಡಿ ಆನಂದಣ್ಣವ್ರ ಮಿಸ್ಸಸ್ಸು. ಮಗುನ ಏನೋ ಕಿವಿ ಟೆಸ್ಟ್ ಮಾಡೋದಕ್ಕೆ ಅಂತ ತಗೊಂಡೋಗಿದ್ರು. ನಾವು ಹೋದಾಗ ಅಲ್ಲಿ ಪಾಪು ಇರಲಿಲ್ಲ. ಅಷ್ಟರೊಳಗೆ ಮಗಳು ಅಲ್ಲಿ ಕಿಟಕಿ ಹತ್ರ ಚಿಟ್ಟೆ ತೋರಿಸ್ತಾ ಆಟ ಆಡ್ತಾ ಇದ್ಲು. ನಾನು ಹಂಗೆ ಇರಲಿ ಅಂತ ಒಂದೇ ಒಂದು ಕ್ಲಿಪ್ ತಕ್ಕೊಂಡಿದ್ದೆ, ಅದನ್ನು ಹಾಗೆ ಪ್ಲೇ ಮಾಡಿದ್ದೆ. ನನಗೆ ಸ್ವಲ್ಪ ಭುಜ ಬೆನ್ನೋವು ಸ್ವಲ್ಪ ಜಾಸ್ತಿ ಇತ್ತು, ಹಾಗಾಗಿ ಅಲ್ಲೇ ಡಾಕ್ಟ್ರ್ ಹತ್ರ ತೋರಿಸ್ಕೊಂಡು ಬರೋಣ ಅಂತ ಹೋಗಿದ್ವಿ. ಹೇಗೂ ಪಾಪುನ ಚೆಕಪ್ಗೆ ಕರ್ಕೊಂಡು ಹೋಗಿದ್ದಾರೆ, ಬರೋದಕ್ಕೆ ಒಂದು 1/4 ಗಂಟೆ ಆಗ್ಬೋದು ಅಂತ ಹೇಳಿದ್ರು. ಅಷ್ಟರೊಳಗಡೆ ನಾನು ಡಾಕ್ಟ್ರ್ ಹತ್ರ ತೋರಿಸ್ಕೊಂಡು ಬಂದುಬಿಡೋಣ, ಅಷ್ಟರಲ್ಲಿ ಪಾಪು ಕರ್ಕೊಂಡು ಬಂದಿರ್ತಾರೆ ಅಂತ ನಾವು ತೋರಿಸ್ಕೊಳ್ಳೋಣ ಅಂತ ಹೊರಟ್ವಿ. ಇದು ನೋಡಿ ಶಾಪು. ನಾವಲ್ಲಿ ನನ್ನ ಪಾಪು ಡೆಲಿವರಿ ಆದಾಗೆಲ್ಲ ಈ ಶಾಪೆಲ್ಲ ಇರಲಿಲ್ಲ, ನಾವೆಲ್ಲ ಹೊರಗಡೆಯಿಂದನೇ ತಗೊಂಡು ಬರಬೇಕಿತ್ತು. ಇವಾಗೆಲ್ಲ ಒಳ್ಳೆ ಸ್ಪೆಷಾಲಿಟಿ ಮಾಡಿದ್ದಾರೆ. ಪಾಪುಗೆ ಡೆಲಿವರಿ ಆದಾಗ ಪಾಪುಗೆ ಏನೇನು ಬೇಕೋ ಅದೆಲ್ಲ ಒಳಗಡೆನೇ ಸಿಗುತ್ತೆ. ಸರಿ, ಹೇಗೂ ಟೈಮ್ ಆಗ್ತಿದೆ, ಅಷ್ಟರಲ್ಲಿ ನಂದು ಹೋಗಿ ತೋರಿಸ್ಕೊಂಡು ಬಂದುಬಿಡೋಣ ಅಂತ ನಾನು ಹೊರಟೆ ಕಾರ್ಡ್ ತೊಗೊಳೋದಕ್ಕೆ ಅಂತ. ಅಷ್ಟರಲ್ಲಿ ಇಲ್ಲಿ ಮಕ್ಕಳು ಚೆಕಪ್ ವಾರ್ಡ್ ಒಂದಿದೆ, ಅಲ್ಲಿ ಪ್ಲೇ ಗ್ರೌಂಡ್ ಇದೆ ಮಕ್ಳು ಆಟ ಆಡೋದಕ್ಕೆ. ಅಲ್ಲಿ ಮನೆಯವರು ಆನಂದಣ್ಣ ನಿಂತ್ಕೊಂಡು ಮಾತಾಡ್ತಾ ಮಗಳನ್ನ ಆಟ ಆಡಿಸ್ತಾ ಇದ್ರು. ಊಟ ಮಾಡೋಕೆ ಹೊರಡೋಣ, ಡಾಕ್ಟ್ರು ಊಟಕ್ಕೆ ಹೋಗಿದ್ದಾರೆ ಅಂತ ಕಾರ್ಡ್ ತೊಗೊಂಡು ಊಟಕ್ಕೆ ಹೊರಟ್ವಿ. ಆದರೆ ಆನಂದಣ್ಣ ನನಗೆ ಮನೆಯಿಂದನೇ ಊಟ ಬರುತ್ತೆ, ನೀವು ಹೋಗಿ ಮಾಡ್ಕೊಂಡು ಬನ್ನಿ ಅಂದರು. ಹಾಗೆ ಹಾಸ್ಪಿಟಲ್ ಹಿಂದೆ ಒಂದು ಕ್ಯಾಂಟೀನ್ ಇದೆ, ಅಲ್ಲಿ ಪೇಷೆಂಟಿಗೆ ಬೇಕಾಗಿರೋ ಗಂಜಿ, ಫ್ರೆಶ್ ಜ್ಯೂಸು, ಊಟ ಎಲ್ಲ ಥರದ ಫುಡ್ಡು ಸಿಗುತ್ತೆ. ಅಲ್ಲೇ ಊಟ ಮುಗಿಸಿ ಸ್ವಲ್ಪ ಹೊತ್ತು ಹಂಗೆ ಮಾತಾಡ್ತಾ ಕೂತಿದ್ವಿ. ನನ್ನ ಮಗಳು ಆನಂದಣ್ಣನ ಜೊತೆ ಆಟಾಡ್ತಾ ಟೈಮ್ ಪಾಸ್ ಮಾಡ್ತಾಯಿದ್ಲು. ಅವಳು ಎಲ್ಲರ ಹತ್ರನೂ ಬೇಗ ಅಟ್ಯಾಚ್ ಆಗಿ ಹೊಂದ್ಕೊಂಡ್ಬಿಡ್ತಾಳೆ. ಅವ್ರ ಹತ್ರ ಹೋಗಲ್ಲ, ಇವ್ರ ಹತ್ರ ಹೋಗಲ್ಲ ಅಂತ ಹಠ ಮಾಡಲ್ಲ. ಯಾರೇ ಹೊಸಬ್ರು ಬಂದರೂ ಬೇಗ ಸೆಟ್ ಆಗಿಬಿಡ್ತಾಳೆ. ಈ ಕ್ಯಾಂಟೀನ್ ಒಂಥರ ಔಟ್ಸೈಡ್ ಇರೋದ್ರಿಂದ ಏನೋ ಒಂಥರ ಚೆನ್ನಾಗಿದೆ. ಆದರೆ ಇಲ್ಲಿ ಹಾಸ್ಪಿಟಲ್ ಪೇಷೆಂಟ್ಗಳಿಗಿರ್ಬೋದು, ಪೇಷೆಂಟ್ ಕಡೆ ನೋಡ್ಕೊಳ್ಳೋರ್ಗಿರ್ಬೋದು, ಇಲ್ಲಿ ಸುತ್ತಮುತ್ತ ಅಕ್ಕಪಕ್ಕ ಹತ್ರ ಇರೋದು ಕ್ಯಾಂಟೀನ್ ಅಂದರೆ ಇದೊಂದೇ, ಬೇರೆ ಯಾವುದೂ ಸಿಗಲ್ಲ. ಹಾಸ್ಪಿಟಲಲ್ಲೂ ಊಟ ಕೊಡ್ತಾರೆ, ಅಲ್ಲಿ ಕೆಲವೊಬ್ರಿಗೆ ಊಟ ಅಡ್ಜಸ್ಟ್ ಆಗಲ್ಲ ಅನ್ನೋರು ಕ್ಯಾಂಟೀನಿಗೆ ಬಂದು ತಿಂತಾರೆ. ಆಮೇಲೆ ತೋರಿಸ್ಕೊಂಡ್ವಿ. ಅಷ್ಟರಲ್ಲಿ ಪಾಪು ಕರ್ಕೊಂಡು ಬಂದಿದ್ರು, ಮಾತಾಡಿಸ್ಕೊಂಡು ಬಂದ್ವಿ. ಹಾಸ್ಪಿಟಲಲ್ಲಿ ವಾತಾವರಣ ಮಾತ್ರ ತುಂಬ ಚೆನ್ನಾಗಿದೆ. ಫುಲ್ಲು ಗ್ರೀನು, ಮರಗಳು ಬೆಳೆಸಿರೋದು, ಒಂಚೂರು ಕಸ ಇಲ್ಲ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ IT ಹಾಸ್ಪಿಟಲ್ ಅಂದರೆ. ಅದೇ ಹಾಸ್ಪಿಟ್ಲಿಗೆ ಪದೇ ಪದೇ ಹೋಗೋದಕ್ಕಲ್ಲ, ಏನೋ ಅಲ್ಲಿ ವಾತಾವರಣ ತುಂಬ ಚೆನ್ನಾಗಿದೆ, ನೀಟಾಗಿ ಮೇಂಟೈನ್ ಮಾಡಿದ್ದಾರೆ, ಹಾಗಾಗಿ ಅಲ್ಲಿ ಇಷ್ಟ ಆಗುತ್ತೆ. ಅಷ್ಟರಲ್ಲಿ ಟೈಮು ಆಗಿತ್ತು, ಹಾಗಾಗಿ ಮತ್ತು ಪಾಪುನ ಮಾತಾಡ್ಸ್ಕೊಂಡು ಎಲ್ಲರಿಗೂ ಹೇಳಿ ಹೊರಟ್ವಿ. ನಮ್ಮ ಹಳ್ಳಿಯಲ್ಲಿ ಬೇಬಿ ಅಕ್ಕ ಅಂತ ಇದ್ದಾರೆ, ಅವ್ರ ಮಗಳು ಬರ್ತಡೇ ಇತ್ತು. ಮಕ್ಕಳು ಕರ್ಕೊಂಡು ಬಾ, ಕೇಕ್ ಕಟ್ ಮಾಡಿಸೋಣ ಅಂತ ಕರೆದಿದ್ರು, ಹಾಗಾಗಿ ಹೋಗಿದ್ವಿ. ಇವರು ಚಿಕ್ಕಮ್ಮ ಅಂತ, ಆ ಕಡೆಯವರು ಬೇಬಿ ಅಕ್ಕ ಇದ್ದಾರಲ್ಲ ಅವ್ರ ಅತ್ತೆ ಪುಟ್ಟಮ್ಮ ಅಂತ. ಅವರು ಸಿಕ್ಕಾಪಟ್ಟೆ ಇನ್ನೋಸೆಂಟು, ಹಾಗಾಗಿ ಹಂಗೆ ಒಂದು ಕ್ಲಿಪ್ ತಗೊಂಡೆ ಇಬ್ಬರದು ಇರಲಿ ಅಂತ. ನನ್ನ ಮಗಳು ಫುಲ್ಲು ಖುಷಿ, ಯಾರದೇ ಬರ್ತಡೇ ಆದರೂ ನಂದೇ ಬರ್ತಡೇ ಅನ್ನೋ ಖುಷಿಯಲ್ಲಿ ಕುಣಿತಾ ಇರ್ತಾಳೆ. ಕೇಕ್ ತಿನ್ನೋದಕ್ಕೆಲ್ಲ ಅವಳಿಗೇನೋ ಕೇಕ್ ಕಟ್ ಮಾಡೋದಕ್ಕೆ ಇಷ್ಟ ಜಾಸ್ತಿ. ಇಲ್ಲಿ ಯಾರದೇ ಬರ್ತಡೇ ಆದರೂ ಇಷ್ಟೇ ಜನ ಮಕ್ಕಳು ಸೇರೋದು, ಹಾಗಾಗಿ ಇಷ್ಟು ಜನ ಮಕ್ಕಳು ಕರೆದು ಅವ್ರದ್ದು ಬಗ್ಗೆ ಮಾತಾಡ್ತಾ, ನಾವು ಏನೋ ಕಾಮಿಡಿ ಮಾಡ್ತಾ ನಗಾಡ್ತಾ ಎಂಜಾಯ್ ಮಾಡಿದ್ವಿ. ಬರ್ತಡೇ ಚೆನ್ನಾಗಾಯಿತು. ಹಾಗೆ ಬೇಬಿ ಅಕ್ಕ ಅವರು ಅಂತ ಅಂದರೆ
ಒಂದು ಸ್ವಲ್ಪ ಜಾಸ್ತಿನೇ ಇಷ್ಟ. ಏನಕ್ಕಪ್ಪ ಅಂತ ಅಂದರೆ ಅವ್ರು ಮನಸ್ಸಲ್ಲೇನು ಇಟ್ಕೊಳ್ಳಲ್ಲ, ವಟ ವಟ ಅಂತ ಅಂದುಬಿಡ್ತಾರೆ. ಮನಸ್ಸಲ್ಲೇನಾದ್ರೂ ನೋವಿದ್ರೆ ಹೇಳ್ಕೊಂಡು ಹತ್ತು ಬಿಡ್ತಾರೆ. ಆದರೆ ಕಾಮಿಡಿ ಮಾಡ್ಕೊಂಡು ಯಾವಾಗಲೂ ನಗಾಡ್ತಿರ್ತಾರೆ. ಹಾಗಾಗಿ ಅವ್ರು ಸ್ವಲ್ಪ ಇಷ್ಟ. ಇವರಿಬ್ಬರು ಹೆಣ್ಮಕ್ಳು ಅವರ ಅಕ್ಕನ ಇಬ್ಬರು ಮಕ್ಕಳು. ಈಗ ಬರ್ತ್ಡೇ ಆಗ್ತಿರೋದು ಅವರ ಹಿರಿ ಮಗಳದು. ಈ ಕೇಕ್ ಕಟ್ ಮಾಡ್ತಿರೋದು ಅವ್ರ ಎರಡನೇ ಮಗಳು. ಈ ಕಡೆ ಬಂದು ಫೋಟೋ ತಕ್ಕೊಂಡು ನಿಂತಿರೋದು ಬೇಬಿ ಅಕ್ಕ. ಅವ್ರ ಮಗಳು ಕೇಕ್ ತಿನ್ನಿಸ್ತಿರೋದನ್ನ ಹಂಗೆ ಫೋಟೋ ವಿಡಿಯೋ ಮಾಡ್ಕೊತಾ ಇದ್ರು. ಈಗಿನ ಬ್ಯುಸಿ ಲೈಫಲ್ಲಿ ಮನೆ ಮೊಬೈಲು ಕೆಲಸ ಅಂತಲೇ ಎಷ್ಟೋ ಜನ ಟೈಮ್ ವೇಸ್ಟ್ ಆಗೋಗ್ಬಿಡುತ್ತೆ. ಅಂಥದ್ರಲ್ಲಿ ಈ ಥರ ಸಣ್ಣ ಪುಟ್ಟ ಫಂಕ್ಷನ್ಗಳು ಮಾಡ್ತಾ ಇದ್ದರೆ ನಮಗೂ ಸ್ವಲ್ಪ ರಿಲ್ಯಾಕ್ಸ್ ಅನಿಸುತ್ತೆ. ಇವರು ಬೇಬಿ ಅಕ್ಕ ಅವ್ರ ಯಜಮಾನ್ರು ಕೃಷ್ಣಣ್ಣ ಅಂತ. ಇವಾಗಿನ ಬ್ಯುಸಿ ಲೈಫಲ್ಲಿ ಅಕ್ಕಪಕ್ಕದ ಮನೆಯವ್ರ ಜೊತೆ ಮಾತಾಡೋದಕ್ಕೂ ಪುರ್ಸೊತ್ತಿರಲ್ಲ ಯಾರಿಗೂ. ಅವರಾಯಿತು ಅವ್ರ ಕೆಲಸ ಆಯಿತು ಅವ್ರ ಮಕ್ಕಳಾಯಿತು ಅಂದ್ಕೊಂಡೇ ಇದ್ದು ಬಿಡ್ತಾರೆ. ಹಾಗಾಗಿ ಈ ಥರ ಫಂಕ್ಷನ್ಗಳೆಲ್ಲ ಆಗ್ತಾ ಇರಬೇಕು. ಅವಾಗಲಾದರೂ ಜನ ಒಂದು ಕಡೆ ಸೇರ್ತಾರೆ, ಕುತ್ಕೊಳ್ತಾರೆ, ಮಾತಾಡ್ತಾರೆ. ಆವಾಗ ನೆರೆಹೊರೆಯವ್ರ ಜೊತೆ ಬಾಂಧವ್ಯ ಸ್ವಲ್ಪ ಹೆಚ್ಚಾಗುತ್ತೆ. ಆದರೆ ಈಗ ಯಾರು ಹಳ್ಳೀಲಿರೋದಕ್ಕೆ ಇಷ್ಟಪಡಲ್ಲ. ಎಲ್ಲ ಬೆಂಗಳೂರು ಸಿಟಿ ಅಂತಲೇ ನೋಡ್ತಾರೆ. ಆಲ್ಮೋಸ್ಟ್ ನಮ್ಮ ಊರಲ್ಲೆಲ್ಲ ಒಂದು 20% ಜನ ಬೆಂಗಳೂರಿಗೆ ಹೊರಟೋಗ್ಬಿಟ್ಟಿದ್ದಾರೆ. ಯಾರೂ ಜನ ಇಲ್ಲ. ಅದೇ ಸದ್ಯದಲ್ಲೇ ಮಕ್ಳಿಗೆ ಬೇಸಿಗೆ ರಜೆ ಕೊಟ್ಟಮೇಲೆ ಅವರು ಬೆಂಗಳೂರಿಗೆ ಹೋಗ್ತಾರಂತೆ ಬೇಬಿ ಅಕ್ಕವರು. ನೋಡಬೇಕು. ನಾವೆಲ್ಲ ಹಾಗೆ ಹೋದ್ವಿ, ಕೇಕ್ ತಿಂದ್ವಿ, ಸ್ವಲ್ಪ ಹೊತ್ತು ಮಾತಾಡಿದ್ವಿ, ಅಲ್ಲಿಂದ ಬಂದ್ವಿ. ಇದು ನಮ್ಮ ಜಿಮ್ಮಿ ಅವನು ಬಂದಿದ್ದ ನನಗೂ ಕೇಕ್ ಕೊಡು ಅಂತ. ಅವನಿಗೆ ಸ್ವಲ್ಪ ಹಂಗೆ ತಿನ್ನಿಸ್ಬಿಟ್ಟು ಈ ಕಡೆ ಕರ್ಕೊಂಡು ಬಂದ್ಬಿಟ್ಟೆ. ಇವರು ಸೀರೆ ಉಟ್ಕೊಂಡು ಓಡಾಡ್ತಿದ್ದಾರಲ್ಲ, ಪಿಂಕ್ ಕಲರ್ ಸಾರಿ, ಗ್ರೀನ್ ಬ್ಲೌಸ್. ಅವರು ಬೇಬಿ ಅಕ್ಕರ ಓರ್ಗೈತಿ. ಅವರು ಲಕ್ಷ್ಮಕ್ಕ ಅಂತ. ನಾನು ಏನೇ ಮಾಡಿದ್ರು ಅದಕ್ಕೆಲ್ಲ ಯಾವಾಗಲೂ ಪಾಸಿಟಿವ್ ಆಗಿ ಮಾತಾಡ್ತಾರೆ. ಕೈಲಾಗುತ್ತೆ ಮಾಡು, ಚೆನ್ನಾಗಿ ಮಾಡ್ತೀಯಾ ಮಾಡು, ಈಗ ಸ್ವಲ್ಪ ಕಷ್ಟ ಆಗ್ಬೋದು ಆಮೇಲೆ ಎಲ್ಲ ಸರಿ ಹೋಗುತ್ತೆ ಮಾಡು ಅಂತ. ನಾನು ಒಂದೊಂದು ಸರಿ ಬೇಜಾರಲ್ಲಿದ್ದಾಗೆಲ್ಲ ಅವ್ರ ಹತ್ರ ಹೇಳ್ಕೊಂಡಿದ್ದೀನಿ. ಹಾಗಾಗಿ ಅವರು ಜಾಸ್ತಿ ಇಷ್ಟ. ಆಲ್ಮೋಸ್ಟ್ ನಾನು ಒಂದೊಂದು ಸರಿ ಮಗಳನ್ನ ಅವ್ರ ಮನೆಯಲ್ಲೂ ಬಿಟ್ಟು ಕೆಲಸ ಮಾಡಿದ್ದೀನಿ. ಇವರು ರುಕ್ಮಿಣಿ ಅಕ್ಕ ಅಂತ. ಅಲ್ಲೇ ನನ್ನ ಮಗನ ಫ್ರೆಂಡು ನಿಶ್ಚು ಅಂತ ಅವನ ಜೊತೆಲಿ ಆಟಾಡ್ತಾನೆ ಅವರಮ್ಮ. ನನ್ನ ಮಗಳು ಬಂದ ತಕ್ಷಣ ಎತ್ಕೊಂಡ್ಲಲ್ಲ ದೀಕ್ಷಾ ಅಂತ, ಅದು ಅವ್ರ ಮಗಳಾಗಿತ್ತು. ಇವತ್ತಿನ ದಿನದ ವ್ಲಾಗ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ದಿನನ ಮುಗಿಸ್ತಿದ್ದೀನಿ.